ಚಿತ್ರಾ ಅರವಿಂದ್ ತಮ್ಮ ಕಾರ್ಯಕ್ರಮವನ್ನು ಒಂದು ಪದಂನೊಂದಿಗೆ ಮುಂದುವರಿಸುತ್ತಾರೆ. ಇಲ್ಲೊಬ್ಬಳು ಅಭಿಸಾರಿಕೆ ತನ್ನ ಪ್ರೇಮಿ ಕೃಷ್ಣನನ್ನು ಸೇರಲು ಹೊರಟಿದ್ದಾಳೆ. ಆದರೆ ಅವಳು ಹೊರಟಿರುವ ರೀತಿ ಸಭ್ಯತೆಯದಲ್ಲ ಎನ್ನುವುದು ಇತರ ಹೆಂಗಸರ ಅಭಿಪ್ರಾಯ. ಹಾಗಾದರೆ ಅವಳು ಅಷ್ಟೊಂದು ಅಸಭ್ಯವಾಗಿ ಹೊರಟಿದ್ದಾಳೆಯೇ, ಅಥವಾ ತಮಗೆ ಸಿಗದ ಕೃಷ್ಣ ಅವಳಿಗೆ ಸಿಗುತ್ತಾನೆಂದು ಈ ಹೆಣ್ಣುಗಳಿಗೆ ಹೊಟ್ಟೆ ಉರಿಯೇ ಗೊತ್ತಿಲ್ಲ. ಆದರೆ ಈ ಹೆಣ್ಣುಗಳು ಅವಳ ಬಗ್ಗೆ ಮಾತನಾಡುತ್ತಿರುವ ರೀತಿ ನೋಡೋಣ. ನೋಡಿ ಅವಳು ಹೇಗೆ ಹೊರಟಿದ್ದಾಳೆ, ಆ ಒಯ್ಯಾರ ನೋಡು, ಆ ಟಿವಿ ನೋಡು. ನೋಡೋದಕ್ಕೆ ಪತಿವ್ರತೆ, ಆದರೆ ನಡೆದುಕೊಳ್ಳುವ ರೀತಿ ಹೀಗೆ. ಹೆಣ್ಣು ಮಕ್ಕಳು ಹೆತ್ತ ಮನೆ ಮತ್ತು ಕೊಟ್ಟ ಮನೆಯ ಮರ್ಯಾದೆ ಕಾಪಾಡಬೇಕು. ತಮ್ಮ ವಂಶ ಬೆಳೆಸಲು ಎಂದು ಹೆಣ್ಣನ್ನು ತಮ್ಮ ಮಗನಿಗೆ ತಂದುಕೊಳ್ಳುತ್ತಾರೆ ಹಿರಿಯರು. ಮನೆತನದ ಮರ್ಯಾದೆ ಕಾಪಾಡುತ್ತೇನೆ ಎಂದು ಸಪ್ತಪದಿ ತುಳಿಯುವ ಸಂದರ್ಭದಲ್ಲಿ ಪ್ರಮಾಣ ಮಾಡಿದ ಈ ಹೆಣ್ಣು ಈಗ ಮಾಡುತ್ತಿರುವುದು ಏನು ನೋಡು. ಮೈ ಮೇಲಿನ ಸೆರಗು ಜಾರಿ ಬೀಳುತ್ತಿದ್ದರೂ ಅವಳಿಗೆ ಅದರ ಬಗ್ಗೆ ಗಮನವೂ ಇಲ್ಲ, ಭಯವೂ ಇಲ್ಲ. ಅವಳ ಈ ಸ್ವಭಾವವನ್ನು ಏನೆಂದುಕೊಳ್ಳುವುದು? ಅವಳ ಈ ಸ್ವಭಾವವನ್ನು ಕಂಡು ಅವಳದೇ ಗೆಳತಿಯರು ಹೇಗೆ ನಗುತ್ತಾ ಇದ್ದಾರೆ. ಗಯ್ಯಾಳಿಯಾದರೂ ಕೃಷ್ಣನನ್ನು ಒಲಿಸಿಕೊಳ್ಳುವ ಬುದ್ಧಿವಂತೆ ಬೇರೆ ಇವಳು. ಒಳ್ಳೆ ಸಂಸಾರ ಇದೆ, ಮನೆಯವರೆಲ್ಲ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಅದನ್ನೆಲ್ಲ ಇವಳು ಹೇಗೆ ನಿರ್ಲಕ್ಷಿಸಿದ್ದಾಳೆ ನೋಡಿ. ಅಷ್ಟಕ್ಕೂ ಮನ್ಮಥನಂತಹ ಸುಂದರವಾಗಿರುವ ಪ್ರೀತಿಯಿಂದ ನೋಡಿಕೊಳ್ಳುವ ಗಂಡನಿದ್ದು ಇವಳಿಗೆ ಯಾಕೆ ಬಂತು ಈ ದುರ್ಬುದ್ಧಿ? ಹೀಗೆ ಈ ಹೆಣ್ಣುಗಳ ಚುಚ್ಚು ಮಾತು ಮುಂದುವರಿಯುತ್ತದೆ. ಅದ್ಯಾವುದು ಕೃಷ್ಣನನ್ನು ಹುಡುಕಿ ಹೊರಟ ಈ ಹೆಣ್ಣಿಗೆ ಕೇಳಿಸುತ್ತಿಲ್ಲ. ಗುರು ಶ್ರೀಮತಿ ಬಿ ಭಾನುಮತಿಯವರ ನೃತ್ಯ ಸಂಯೋಜನೆಯಲ್ಲಿ ಕ್ಷೇತ್ರಜ್ಞನ ಪದ ಚೂಡರೆ, ರಾಗ ಶಹಾನ, ಮಿಶ್ರ ಚಾಪುತಾಳ.